ಕರ್ನಾಟಕ ದಿನಪತ್ರಿಕೆಗಳ ಸಂಘ ರಾಜ್ಯ ಸಮಿತಿ ಬೆಂಗಳೂರು ಪತ್ರಿಕಾ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭದ ಮಹೋತ್ಸವದ ಶುಭವಾಗಿ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣದ ಪವಿತ್ರವಾಗಿರತಕ್ಕಂತಹ ಈ ಒಂದು ವೇದಿಕೆಯಲ್ಲಿ ಮಾನವ ಮೌಲ್ಯಗಳನ್ನ 84 ಲಕ್ಷ ಜೀವಕೋಟಿಗಳಿಗೆ ಅಪರೂಪವಾದಂತಹ ಈ ಮನುಷ್ಯ ಜನ್ಮ ಮಾನವನ ಅದು ಬದುಕುವುದಕ್ಕೆ ಒಂದಿಷ್ಟು ಅಪರೂಪವಾಗತಕ್ಕಂತಹ ಸನಾತನ ಪರಂಪರೆ ಕೊಟ್ಟಿರ್ತಕ್ಕಂತಹ ಜ್ಞಾನ ಶಿಕ್ಷಿಕೆಗಳು ಬಹುಮುಖ್ಯವಾಗಿರುತ್ತೆ. ಅಂತಹ ಬಹುಮುಖ್ಯದ ಒಂದು ಕಾರ್ಯಕ್ಕೆ ದಿನಪತ್ರಿಕೆ ಎನ್ನುವುದು ಪತ್ರಿಕೆ ಎನ್ನುವಂತಹ ಒಂದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 4ನೇ ಅಂಗವಾಗಿರ್ತಕ್ಕಂತಹ ಮಾಧ್ಯಮ ಮತ್ತು ಪತ್ರಿಕಾ ರಂಗವು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಮಾನವನ ಮೇಲೆ ಅವನ ಸಮನ್ವಯ ಅಂಕುಟಂಕುಗಳ ವ್ಯತ್ಯಾಸೀಕರಣಗಳನ್ನ ಸದಾಮೂಲದ ಗಾಂಭೀರ್ಯಗಳ ಗುಣತತ್ವ ಸಿಂಧುಗಳಲ್ಲಿ ಸಮನ್ವಯ ಒತ್ತಡಗಳ ಸುಖ ದುಃಖಗಳ ಕಾರ್ಯನಿರ್ವಹಿಸತಕ್ಕಂತಹ ಶಕ್ತಿಗಳಿಗೆ ಸಂದೇಶದ ಅಪೂರ್ವವಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳ ಟೊಕ್ಕುಗಳ ಸಮರ್ಪಣೆಯಿಂದ ಮಾನವ ಮೌಖಿಕವಾಗಿರ್ತಕ್ಕಂತಹ ವ್ಯಕ್ತಿಗೆ ಸಂದೇಶವನ್ನು ಸಾಧಿಸತಕ್ಕಂತಹ ಈ ಮಹತ್ತರ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಶ್ರೀ ಅರಳಿ ನಾಗರಾಜರವರು ವಿಶ್ರಾಂತಿ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅವರಲ್ಲಿ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ನಮ್ಮ ಭಾರತ ಖಂಡದಲ್ಲಿ ಸ್ಮರಣೆಗಳು, ಚಿಂತನೆಗಳು, ಸಮನ್ವಯ ಹೊತ್ತಗಳು, ಬಾಂಧವ್ಯ ಮೈತ್ರಿಕೂಟ ಗಲಾಟೆಗಳ ಪೂರ್ವಗಳು ಬಹಳ ಪ್ರಮುಖವಾಗಿರುತ್ತೆ. ಈ ಒಂದು ಪತ್ರಿಕೆಯನ್ನು ನಡೆಸುವುದಕ್ಕೆ ಒಂದು ಸಂಘವನ್ನು ಮಾಡಿ 2ನೇ ವಾರ್ಷಿಕೋತ್ಸವದ ಅನುಚಿತದ ಪ್ರಾರಂಭದ ಶಬ್ದ ತರಂಗಗಳನ್ನ, ಭಾವವ್ಯಕ್ತಿಗಳನ್ನ ನಾವು ಹಂಚಿಕೊಳ್ಳಬೇಕು ಎಂಬತಕ್ಕಂತಹ ಪ್ರಾತಿನಿಧ್ಯದ ಒಂದು ಸುಸಂದರ ಬಗ್ಗೆ ಬಾಧ್ಯರಾಗಿ ಡಾಕ್ಟರ್ ಜಿ.ವೈ. ಪದ್ಮನಾಭರಾಜರವರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ದಿನಪತ್ರಿಕೆಗಳ ಸಂಘ ಬೆಂಗಳೂರು ಮತ್ತು ಅವರ ಒಕ್ಕೂಟದ ಜೊತೆಯಲ್ಲಿ ಬಿ. ಚನ್ನಬಸಪ್ಪ ಕಾಗಲವಾಡ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ದಿನಪತ್ರಿಕೆಗಳ ಸಂಘ ಬೆಂಗಳೂರು ಇವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ದೂರ ಭಾಗಗಳಿಂದ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಕರ್ನಾಟಕ ದಿನಪತ್ರಿಕೆಗಳ ಸಂಘ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಬಂದಿದ್ದೀರಾ. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ, ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವ ಶ್ರೀ ಅರಳಿ ನಾಗರಾಜು, ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅವರಿಗೂ ಸ್ವಾಗತ. ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಮಾಡಲಿರುವ ಡಾಕ್ಟರ್ ಜಿ.ವೈ. ಪದ್ಮನಾಭರಾಜು, ರಾಜ್ಯಾಧ್ಯಕ್ಷರು, ಕರ್ನಾಟಕ ದಿನಪತ್ರಿಕೆಗಳ ಸಂಘ ಅವರಿಗೂ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಅಧ್ಯಕ್ಷತೆ ವಹಿಸಿರುವ ಪ್ರೊಫೆಸರ್ ಸಮತಾ ದೇಶಮಾನೆ, ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯದ ಅವರಿಗೂ ತುಂಬುವುದಾದ ಸ್ವಾಗತ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ಹಾಗೂ ಅಂತರ್ವಾರಿ ಅತಿಥಿಯಾಗಿರುವಂತಹ ಡಾಕ್ಟರ್ ನಿರಂಜನ್ ಮಾನಳ್ಳಿ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಪತ್ರಿಕೋದ್ಯಮ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ ಅವರಿಗೂ ಸ್ವಾಗತ. ಡಾಕ್ಟರ್ ನಿರ್ಮಲಾ ಎಲಿಗಾರ್, IPS ನಿವೃತ್ತಿ ನಿರ್ದೇಶಕರು, ದೂರದರ್ಶನ ಮತ್ತು ಆಕಾಶವಾಣಿ ಬೆಂಗಳೂರು ಅವರಿಗೂ ಸ್ವಾಗತ. ಎಲ್ಲರಿಗೂ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಕರ್ನಾಟಕ ದಿನಪತ್ರಿಕೆಗಳ ಸಂಘ ರಾಜ್ಯ ಸಮಿತಿ ವತಿಯಿಂದ ಕಬ್ಬನ್ ಪಾರ್ಕಿನ ಈ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಇಂದು ಆಯೋಜಿಸಲಾಗಿರುವ ಅತ್ಯಂತ ಅರ್ಥಪೂರ್ಣವಾದ ಪತ್ರಿಕಾ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭ 2026 ಕಾರ್ಯಕ್ರಮಕ್ಕೆ ಸಂಘದ ರಾಜ್ಯಾಧ್ಯಕ್ಷೆಯಾಗಿ ಹಾಗೂ ಇಂದು ಸಂಜೆ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಳಾಗಿ ನಿಮ್ಮೆಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಕರ್ನಾಟಕ ದಿನಪತ್ರಿಕೆಗಳ ಸಂಘವನ್ನು ರಾಜ್ಯವ್ಯಾಪಿ ಬೆಳೆಸುತ್ತಾ ಆ ಮೂಲಕ ಒಂದಷ್ಟು ಪ್ರಗತಿಪರ ಆಲೋಚನೆಗಳಿಂದ, ಕ್ರಮಬದ್ಧವಾದ ಕಾರ್ಯ ಚಟುವಟಿಕೆಗಳಿಂದ, ಹೊಸ ವಿಚಾರಗಳ ವೈವಿಧ್ಯತೆಯಿಂದ ನಮ್ಮ ಸಂಘವನ್ನು ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ತಂದು ನಿಲ್ಲಿಸಿರುವುದು ನಮಗೆ ಹೆಮ್ಮೆ ಎನಿಸುತ್ತದೆ. ಸಂಸ್ಥೆಯ ಪದಾಧಿಕಾರಿಗಳು
ನಿರಂತರ ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸುತ್ತಾ ಕರ್ನಾಟಕ ದಿನಪತ್ರಿಕೆಗಳ ವಿಚಾರ ವೈವಿಧ್ಯತೆಗಳನ್ನು ದಾಖಲಿಸುವ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಪತ್ರಿಕೆಯ ಮಹತ್ವವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡುತ್ತಿದೆ. ಅದಕ್ಕಾಗಿ ಸಂಘದ ಪದಾಧಿಕಾರಿಗಳಿಗೆ ವಂದನೆಗಳನ್ನು ತಿಳಿಸುತ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವ, ಪತ್ರಿಕಾ ದಿನಾಚರಣೆ, ಸನ್ಮಾನ ಸಮಾರಂಭ ಈ ವೇದಿಕೆಯಲ್ಲಿ ನಡೆಯುತ್ತಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿರವರ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳು. ಪ್ರಜಾಪ್ರಭುತ್ವದ 4ನೇ ಅಂಗವೆಂದೇ ಕರೆಯಲ್ಪಡುವ ಪತ್ರಿಕಾ ರಂಗವು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸದೃಢಗೊಳಿಸುವಲ್ಲಿ ಅಪಾರ ಪಾತ್ರವನ್ನು ವಹಿಸಿದೆ. ಪತ್ರಿಕೋದ್ಯಮ ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅಗ್ನಿದಿವ್ಯ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ, ದಮನಿತರ ಧ್ವನಿಯಾಗುವ ಹಾಗೂ ಆಡಳಿತ ವ್ಯವಸ್ಥೆಯನ್ನು ಎಚ್ಚರಿಸುವ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಒಬ್ಬ ನೈಜ ಪತ್ರಕರ್ತ ಸಮಾಜದಲ್ಲಿ ನಡೆಯುವ ಸತ್ಯವನ್ನು ನಿರ್ಭೀತಿಯಿಂದ ಯಾವುದೇ ರಾಜಿ ಇಲ್ಲದೆ ಜನರ ಮುಂದೆ ತರುವ ಗುರುತರ ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ. ಸಮಾಜದಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಜನರಿಗೆ ತಲುಪಿಸುವುದು, ಆಡಳಿತ ಮತ್ತು ಜನರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದು, ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದು ಹಾಗೂ ಸತ್ಯವನ್ನು ನಿರ್ಭಯವಾಗಿ ಜನರ ಮುಂದೆ ಇಡುವುದು ಪತ್ರಿಕೋದ್ಯಮದ ಮಹತ್ತರ ಧರ್ಮವಾಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಕ್ಷಣಾರ್ಧದಲ್ಲಿ ಜಗತ್ತಿನ ಮೂಲೆ ಮೂಲೆಗೂ ಸುದ್ದಿಗಳು ತಲುಪುತ್ತಿದೆ. ಆದರೆ ವೇಗದ ಪೈಪೋಟಿಯಲ್ಲಿ ನಾವು ಮರೆಯಬಾರದ ಒಂದು ಸತ್ಯವಿದೆ: ವೇಗಕ್ಕಿಂತ ಸತ್ಯ ಮುಖ್ಯ, ಸುದ್ದಿಗಿಂತ ವಿಶ್ವಾಸಾರ್ಹತೆ ಮುಖ್ಯ. ಎಷ್ಟೇ ತಂತ್ರಜ್ಞಾನ ಬೆಳೆದರೂ ಸಹ ಪ್ರತಿಯೊಬ್ಬ ಪತ್ರಿಕರ್ತನು ನೈತಿಕತೆ, ಪ್ರಾಮಾಣಿಕತೆ ಮತ್ತು ಒಂದು ನಿಷ್ಪಕ್ಷಪಾತವನ್ನ ಎಂದಿಗೂ ಬಿಟ್ಕೊಡ್ಬಾರ್ದು. ಪತ್ರಿಕೆ ಬಹಳ ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ವಿಷಯವನ್ನು ಗೊತ್ತು ಮಾಡುತ್ತದೆ. ಸುದ್ದಿ ಪ್ರಸಾರದ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಲೇಖನಗಳು, ನಮ್ಮ ಪ್ರಚಲಿತ ದಿನಮಾನಗಳಲ್ಲಿ ನಡೆಯುವಂತಹ ಸಂಗತಿಗಳು ಎಲ್ಲವುಗಳ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ತಮಗೆ ನೆನಪಿರಬೇಕು, BV ವೈಕುಂಠರಾಜ್ ಅವರ ಪತ್ರಿಕೆ ವಾರ ಪತ್ರಿಕೆ ಅಂತಲೇ ಹೆಸರು. ಅದರಲ್ಲಿ ಸಂಪಾದಕರ ಡೈರಿ, ಅದನ್ನು ನಾನು 70ರ ದಶಕದಲ್ಲಿ ಬಿಟ್ಟು ಬಿಡದೆ ಓದ್ತಿದ್ದೆ. ಅದರಲ್ಲಿರುವ ಮುಖ್ಯವಾದ ವಿಷಯಗಳ ಬಗ್ಗೆ ಟಿಪ್ಪಣಿ ಮಾಡ್ತಿದ್ದೆ. ಮಂಗಳೂರ ಸಮಾಚಾರ ನನಗೆ ಬಹಳ ಬೇಸರ ಆಗ್ತದೆ. ತುಂಬಾ ಜನ ಪತ್ರಕರ್ತರು ಮಂಗಳೂರು ಸಮಾಚಾರ ಅಂತ ಬರೀತಾ ಇದ್ದಾರೆ. ಅದು ತಪ್ಪು. ಪತ್ರಿಕೆಯ ಹೆಸರು ಮಂಗಳೂರ ಸಮಾಚಾರ. ಕರ್ನಾಟಕದಲ್ಲಿ ಇವತ್ತಿಗೆ ನಮಗೆ ಗೊತ್ತಿರುವಂತ ಮೊತ್ತ ಮೊದಲ ಪತ್ರಿಕೆ ಅದಾಗಿತ್ತು 1843ನೇ ಇಸ್ವಿ ಜುಲೈ 1ಕ್ಕೆ ಅದು ಸ್ಥಾಪನೆಗೊಂಡಿತ್ತು. ಪಾಕ್ಷಿಕ ಪತ್ರಿಕೆಯಾಗಿ 14 ಇಶ್ಯೂಸ್ ಬಂದ್ಮೇಲೆ ಬಳ್ಳಾರಿಗೆ ಅದು ಹೋಯ್ತು. ಕನ್ನಡ ಸಮಾಚಾರ ಅಂತ ಮತ್ತೆ ಕೆಲವು ದಿವಸ ಅದು ನಡೆದು, ಜರ್ಮನ್ ಮಿಷನರಿಗೆ ಸೇರಿದಂತಹ ಪಾದ್ರಿ ಹರ್ಮನ್ ಮೋಗ್ಲಿ ಮಂಗಳೂರಿನಲ್ಲಿ ಇದ್ದುಕೊಂಡು ಬಳ್ಳಾರಿಯಿಂದ ಪತ್ರಿಕೆಯನ್ನ ತರುವಂತಹದ್ದು ವಾಸ್ತವ ಆಗಿರ್ಲಿಲ್ಲ. ಅದಕ್ಕಾಗಿ ಪತ್ರಿಕೆಯನ್ನ ನಿಲ್ಲಿಸಬೇಕಾಗಿ ಬಂತು. ಕನ್ನಡ ಸಮಾಚಾರವನ್ನ ಮತ್ತು ಮಂಗಳೂರ ಸಮಾಚಾರವನ್ನ ನಡೆಸುವ ಪ್ರಯತ್ನವನ್ನ ಅವರು ಮಾಡಿದ್ರು, ಮುಂದುವರಿಸಲಿಕ್ಕೆ ಆಗ್ಲಿಲ್ಲ. ಇದನ್ನ ನೆಪವಾಗಿ ಇಟ್ಕೊಂಡು ಜಿ ನಾರಾಯಣ ಅವರು 1843ನೇ ಇಸ್ವಿ ಜುಲೈ 1ರಿಂದ ಕನ್ನಡ ಪತ್ರಿಕೋದ್ಯಮದ ಆರಂಭ ಆಗೋದ್ರಿಂದ, ಅದಕ್ಕಿಂತ ಮೊದಲು
ನಾವು ಏನ್ ಅನ್ಕೊಂಡಿದ್ದು 1812ನೇ ಇಸ್ವಿಯಲ್ಲೇ ಕನ್ನಡ ಪತ್ರಿಕೋದ್ಯಮದ ಆರಂಭ ಅಂತ ತಿಳ್ಕೊಂಡಿದ್ದು. ಯಾತಕ್ಕಂತಂದ್ರೆ ನಾಡಿಗ ಕೃಷ್ಣಮೂರ್ತಿ ಅವರು ತಮ್ಮ ಭಾರತೀಯ ಪತ್ರಿಕೋದ್ಯಮದಲ್ಲಿ ಹಾಗಂತ ಬರ್ದ್ಬಿಟ್ಟಿದ್ರು. ಆದ್ರೆ ಎಲ್ಲೂ ದಾಖಲೆಗಳು ಲಭ್ಯ ಇರಲಿಲ್ಲ. 43ನೇ ಇಸ್ವಿಯ ಜುಲೈ 1ಕ್ಕೆ ಆರಂಭ ಆಯಿತು ಅನ್ನೋದನ್ನ ದಾಖಲೆಯ ಸಮೇತ ನಾವು ಕಂಡುಕೊಂಡಾಗ ಅದನ್ನ ಅಧಿಕೃತವಾಗಿ ಸರ್ಕಾರ ಮಾನ್ಯ ಮಾಡ್ತು. ಪತ್ರಿಕಾ ಮಂಡಳಿ, ಮಾಧ್ಯಮ ಅಕಾಡೆಮಿ, ಇವತ್ತಿನ ಮಾಧ್ಯಮ ಅಕಾಡೆಮಿ ಜುಲೈ 1, 1988ಕ್ಕೆ 145ನೆಯ ಕನ್ನಡ ಪತ್ರಿಕೋದ್ಯಮ ವರ್ಷವನ್ನ ಆಚರಿಸಿತು. ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್, ನಿರ್ದೇಶಕರು ದೂರದರ್ಶನ ಮತ್ತು ಆಕಾಶವಾಣಿ ಬೆಂಗಳೂರು, ಕಲಾವಿದ ವಿಷ್ಣು, ಸಂಪಾದಕರು ಕನ್ನಡ ತಿಲಕ ದಿನಪತ್ರಿಕೆ ಕೋಲಾರ, ಹಾಗೂ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ರಾಯಚೂರು, ಅಶ್ವಥಯ್ಯ ಹಿರಿಯ ಪತ್ರಿಕಾ ವಿತರಕರು ಬೆಂಗಳೂರು, ಡಾಕ್ಟರ್ ಕನ್ನನ್ ಎಸ್, ಪೊಲೀಸ್ ಸ್ಟೋರಿ ಪತ್ರಿಕೆ ವರದಿಗಾರರು ಹಾಗೂ ಛಾಯಾಗ್ರಾಹಕರು, ಸೌರಭ ನಾಗರಾಜ್ ಸರ್ ಅವರು ಸಂಪಾದಕರು ಕರ್ನಾಟಕ ಸೌರಭ ಪತ್ರಿಕೆ, ದೇವೇಂದ್ರಪ್ಪ ಎಚ್ ಕಪನೂರ್ ಸಂಪಾದಕರು ಬುದ್ಧಲೋಕ ಪ್ರಾದೇಶಿಕ ದಿನಪತ್ರಿಕೆ ಕಲಬುರಗಿ, ವೀರೇಂದ್ರ ಜಲ್ದಾರ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಜೆ ಇಂಟರ್ನ್ಯಾಷನಲ್ಸ್ ಪ್ರೊಡಕ್ಷನ್ ರಾಯಚೂರು ಮತ್ತು ಬೆಂಗಳೂರು, ಹಾಗೂ ಸಚೇಂದ್ರ ಲಂಬು ಸಂಪಾದಕರು ರವಿವಾಣಿ ಪ್ರಾದೇಶಿಕ ದಿನಪತ್ರಿಕೆ ವಿಜಯಪುರ. ಇವರ ಜೊತೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಅವರ ನುಡಿಮುತ್ತುಗಳನ್ನ ಹೇಳಿದಂಥವರು ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿ ಅವರು ಈ ಸುಂದರ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ದಾಟಿಯಲ್ಲಿ ಸರಳತೆ, ಸೌಜನ್ಯತೆ, ಶರಣತ್ವದ ನುಡಿಗಳನ್ನ ನುಡಿದಂತೆ ನಡೆದ ಶರಣರು ತಾವೇ ಅಂತ ಹೇಳಿ ನಮ್ಮ ನಡವಳಿಕೆಯಲ್ಲಿ, ವರ್ತನೆಗಳಲ್ಲಿ ನಾವು ಅವುಗಳನ್ನು ನೋಡಿದ್ದೇವೆ. ನಾನು ಲಾ ಮಾಡುವಾಗ ಸರ್ ಅವರು ನಮಗೆ ಕ್ಲಾಸ್ ಮಾಡ್ತಾ ಇದ್ರು, ಅರಳಿ ನಾಗರಾಜ್ ಸರ್ ಅವರು. ನಾನು ಜರ್ನಲಿಸಮ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಜರ್ನಲಿಸಮ್ ಮಾಡುವಾಗ ನನ್ನ ಗುರುಗಳು ನಿರಂಜನ್ ವಾನಳ್ಳಿ ಸರ್ ಅವರು. ನಾನು ಕೂಡ ವಿದ್ಯಾರ್ಥಿ ದೆಸೆಯಲ್ಲಿ ಪತ್ರಿಕೆ ಉದ್ಯಮದಲ್ಲಿ ಕೆಲಸ ಮಾಡಿ ಸಮತ ಅಂತ ಪತ್ರಿಕೆ ಗುಲ್ಬರ್ಗದಲ್ಲಿ ಸ್ಥಾಪನೆ ಮಾಡಿ ಸುಮಾರು 10 ವರ್ಷ ಆ ಪತ್ರಿಕೆ ಸಂಪಾದಕಳಾಗಿ ನಾನು ಕೆಲಸ ಮಾಡಿದ್ದೀನಿ. ಮೊಳೆ ಜೋಡಿಸುವ ಕೆಲಸ ಆವಾಗ ನಾನು 5 ರೂಪಾಯಿ ಕೆಲಸಕ್ಕೆ ಹೋಗ್ತಾ ಇದ್ದೆ. 5 ರೂಪಾಯಿ ಕೆಲಸದಿಂದ ಇವತ್ತು ಕೂಡ ಆ ಪತ್ರಿಕೆಯ ನಂಟು ನನ್ನ ಜೊತೆಗಿದೆ. ಮೊಳೆಯನ್ನ ಜೋಡಿಸಿ ನಾವು ಲೇಔಟ್ ಅನ್ನ ಕೂಡ ಮಾಡ್ತಾ ಇದ್ದೆ. ಅದರ ನಂತರ ಮೈಸೂರು ಯೂನಿವರ್ಸಿಟಿಗೆ ಜರ್ನಲಿಸಮ್ ಮುಗಿಸಿ ಆಂದೋಲನ ಪತ್ರಿಕೆಯಲ್ಲಿ ರಾಜಶೇಖರ್ ಅವರು ನನಗೆ ಪತ್ರಿಕೆ ಸುದ್ದಿಯನ್ನ ಮಾಡಿದಾಗ, ನಾನು PhD ಮಾಡುವಾಗ 15 ರೂಪಾಯಿಯಿಂದ 50 ರೂಪಾಯಿ ಕೊಡ್ತಾ ಇದ್ರು, ಪ್ರೈಸ್ ಕೊಡ್ತಾ ಇದ್ರು. ಆವಾಗ ತುಂಬಾ ಮಹತ್ವದ ಆ ಮೊತ್ತ ಆಗಿತ್ತು ನಮಗೆ. ಪ್ರತಿಯೊಬ್ಬ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿ ಓದುಗ ವಿದ್ಯಾರ್ಥಿಗಳನ್ನ ಬೆಳೆಸಿದ್ದು ರಾಜಶೇಖರ್ ಅಂತ ಕೋಟೆಯವರು ಅಂತ ಹೇಳಿ ನಾನು ಹೇಳ್ತೀನಿ. ಆಂದೋಲನ ಪತ್ರಿಕೆಯವರು. ಇವತ್ತು ನಾನೇನಾದ್ರೂ ಇಲ್ಲಿ ಪತ್ರಿಕೆಯ ಬಗ್ಗೆ ಒಂದಷ್ಟು ಬರೀತೀನಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆ ತಾಯಿಗೆ ಹಾಗೂ ಗುಲ್ಬರ್ಗದಲ್ಲಿ ಬಳಸಿರ್ತಕ್ಕಂತಹ ಸತ್ಯಕಾಮ ಮಣ್ಣೂರ್ ಅಂತ ಪತ್ರಿಕೆ, ಮಣ್ಣೂರ್ ಅದ್ರ ಮಾಲೀಕರು PM ಮಣ್ಣೂರ್ ಅಂತ, ಸತ್ಯಕಾಮ ಪತ್ರಿಕೆ. ಅವರು ಸರ್ ಅವ್ರು ಮಾತಾಡುವಾಗ ನನಗೆ ಅವಾಗ ಅನಿಸ್ತಾ ಇತ್ತು, ಅರಳಿ ನಾಗರಾಜ್ ಸರ್ ಅವ್ರು ಮಾತಾಡುವಾಗ ಬೆದರಿಕೆ ಮತ್ತು ನಮ್ಗೇನಾದ್ರೂ ರಕ್ಷಣೆ ಕೊಡಬೇಕು ಅನ್ನೋ ಮಾತನ್ನ ಅವರು ಮಾತಿನಲ್ಲಿ ಹೇಳಿದ್ರು. ಒಂದು ವೇಳೆ ಈ ಮಾತನ್ನ ಮಣ್ಣೂರವರು ಮರಣ ಹೊಂದೋದಕ್ಕಿಂತ ಮುಂಚೆ ಕಗ್ಗೋಲೆ ಆಯ್ತು. ಆ ಮರಣ ಹೊಂದೋದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಈ ಮನವಿ ಏನಾದರೂ ಸಿಕ್ಕಿದ್ರೆ ಗೌರಿ ಅಂತವ್ರನ್ನ ಉಳಿಸ್ಕೊಳ್ತಾ ಇದ್ದೀವಿ, ಮಣ್ಣೂರ್ ಅಂತವ್ರನ್ನ ನಾವು ಉಳಿಸ್ಕೊಳ್ತಾ ಇದ್ದೀವಿ. ಕರ್ನಾಟಕ ದಿನಪತ್ರಿಕೆಗಳ ಸಂಘ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಅದು ನಮ್ಮ ಪದ್ಮಾ ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಮಾಡಲೇಬೇಕು, ಸಾಧಕರನ್ನ ಗುರುತಿಸಬೇಕು, ಸ್ವಾಮೀಜಿಗಳಿಂದ ದಿವ್ಯ ಸಾನ್ನಿಧ್ಯವನ್ನ ಪಡಿಬೇಕು. ಅನೇಕ ಪತ್ರಿಕೋದ್ಯಮದಲ್ಲಿ ಈಗ ನಮಗೇನೆ ಒಂದು ವಿಚಾರ, ನಾವು ನಮ್ಮ ಯೂನಿವರ್ಸಿಟಿಯ ಪ್ರಾಧ್ಯಾಪಕರು ಹೇಳಿದ್ರು, ನಾವು ಮಂಗಳೂರು ಸಮಾಚಾರ ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರು ಹೇಳ್ಕೊಟ್ಟಂತ ಒಂದು ವಿಚಾರ ಮಂಗಳೂರ ಸಮಾಚಾರ ಅಂದ್ರೆ 18ರ ಒಂದು
ಏನು ಯುಗದಲ್ಲಿ ಪ್ರಾರಂಭ ಆಗ್ತದೆ ಪತ್ರಿಕೆ ಕರ್ನಾಟಕದಲ್ಲಿ, ಆ ಪತ್ರಿಕೆಯ ಮೂಲಕ ಇಡೀ ಈ ಒಂದು ವಿಶಾಲ ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂತ ಇವತ್ತು ಸಾಧನೆಯಾಗಿದೆ. ಯಾಕೆಂದ್ರೆ ನಾನು ಕೂಡ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆದಂತಹ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರನಾಗಿ ನಾನು ಸ್ವಂತಹ ಪತ್ರಿಕೆನ ಪ್ರಾರಂಭ ಮಾಡಿದ್ದು. ನಾವೆಲ್ಲ ಪತ್ರಿಕೋದ್ಯಮನ ಮಾಡಿಕೊಂಡು ಮೈಸೂರು ಯೂನಿವರ್ಸಿಟಿಯಲ್ಲಿ ನಾವು ಕೂಡ ಅವತ್ತಿನ ಕಾಲದಲ್ಲಿ ಡಿಪ್ಲೊಮಾ ಇನ್ ಜರ್ನಲಿಸಮ್ 1 ಇಯರ್ ಕೋರ್ಸ್ ಇತ್ತವ. ನಾವು ಈ ಪತ್ರಿಕೋದ್ಯಮಕ್ಕೆ ಬರಬೇಕಾದ್ರೆ ಆ ಒಂದು ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಿಕೊಂಡು ಈ ಪತ್ರಿಕೋದ್ಯಮಕ್ಕೆ ಬಂದು ಸ್ವತಃ ಒಂದು ಪತ್ರಿಕೆಯನ್ನ ನಾನು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಅಚ್ಚುಮಣೆಗಳನ್ನ ಜೋಡಿಸುವಂತ ಒಂದು ಪತ್ರಿಕಾ ಮಾಧ್ಯಮ. ಅಂದ್ರೆ ಏನು ನಮ್ಮಲ್ಲಿ ಥ್ರೆಡಲ್ ಪ್ರೆಸ್ ಅಂತ ಕಾಲ್ನಲ್ಲಿ ತುಳಿಬೋದಾಗಿತ್ತು. ಅವತ್ತು ಪವರ್ ಕೂಡ ನಮಗೆ ಅಷ್ಟೊಂದು ಇದಿರ್ಲಿಲ್ಲ. ಕಾಲ್ನಲ್ಲಿ ತುಳ್ಕೊಂಡು ಒಂದು ಸಿಲಿಂಡರ್ ಅಂತ ದೊಡ್ಡ ದೊಡ್ಡ ಪತ್ರಿಕೆಗಳು ಸಿಲಿಂಡರ್ ಅಂತ ಪತ್ರಿಕೆಗಳ ಮುದ್ರಣಾಲಯಗಳನ್ನ ಪಡ್ಕೊಂಡಿದ್ರು. ಅವತ್ತಿನ ದಿನ ನಾವು ಕೂಡ ಜನವಾಣಿ ಅನ್ನೋ ಒಂದು ಪತ್ರಿಕೆಯನ್ನ ನಾನಿವತ್ತು ನೆನ್ಕೊಳ್ತೀನಿ. ಅವತ್ತು ಇಷ್ಟೊಂದು ದೊಡ್ಡದಾಗಿ ಬೆಂಗಳೂರು ನಗರ ಬೆಳೆದಿರ್ಲಿಲ್ಲ. ನಮ್ಮ ಆನಂದರಾವ್ ಸರ್ಕಲ್ ಹತ್ರ ನಟರಾಜ್ ಅವರ ಸಂಪಾದಕತ್ವದಲ್ಲಿ ಈ ಜನವಾಣಿ ಅನ್ನೋ ಒಂದು ಪತ್ರಿಕೆಯನ್ನ ಅವತ್ತು ಈವ್ನಿಂಗ್ ಪತ್ರಿಕೆ ಆಗಿ, ಅವತ್ತು ಯಾವ ಪತ್ರಿಕೆಗಳು ಇವತ್ತು ಇಂದು ಸಂಜೆ ಆಗಿರಲಿ, ಸಂಜೆವಾಣಿ ಆಗಿರಲಿ, ಸಂಜೆ ಅನೇಕ ಪತ್ರಿಕೆಗಳು ಇವತ್ತು ಬಂದಿದೆ. ಅಂದ್ರೆ ಅವತ್ತಿನ ಒಂದು 82ರ ದಶಕದಲ್ಲಿದ್ದಂತಹ ಪತ್ರಿಕೋದ್ಯಮ ಇವತ್ತು ನಿಜವಾಗಿಯೂ ಹೇಳ್ಬೇಕು ಅಂತಂದ್ರೆ ಪತ್ರಿಕೋದ್ಯಮ ಎಷ್ಟು ಬೆಳೆದಿದೆ ಅಂದ್ರೆ, ಅವತ್ತು ಬರೀ ಲ್ಯಾಂಡ್ ಲೈನ್ ಇತ್ತು ಅಷ್ಟೇ, ಒಂದು ಮೊಬೈಲ್ ಇರ್ಲಿಲ್ಲ. ಇವತ್ತು ಮೊಬೈಲ್ ಯುಗ ಬಂದಿದೆ. ಅಂಗೈನಲ್ಲಿ ನಾವು ಪ್ರಪಂಚವನ್ನ ನೋಡ್ತಾ ಇದ್ದೀವಿ. ಅಂಗೈನಲ್ಲಿ ನಾವು ಮಾಧ್ಯಮ ಒಂದು ವಿಚಾರಗಳು ಬಂದಾಗ ಸಾಮಾಜಿಕ ಜಾಲತಾಣ, ಟಿವಿ ಮಾಧ್ಯಮ, ಇಂಟರ್ನೆಟ್ ಯುಗ. ಇವತ್ತು ನಾವು ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಘಟನೆಯ ಬಗ್ಗೆ ಇವತ್ತು ಹೊಸದಾಗಿ ಒಂದು AI ಅಂತ ಬಂದಿದೆ, ನಾವು ಈಸಿಯಾಗಿ ಅದನ್ನ ನಾವು ತಗೋಬಹುದು. ಇಂತಹ ಯುಗದಲ್ಲಿ ನಾವು ಬಹಳಷ್ಟು ಈ ಪತ್ರಿಕೋದ್ಯಮವನ್ನ ಬೆಳೆದು ಬಂದಿದ್ದೀವಿ. ಇವತ್ತು ನಾವು ಅವತ್ತಿನ ದಿನ ಕೈನಲ್ಲಿ ಜೋಡಿಸಿ ಪತ್ರಿಕೆಗಳನ್ನ ತರ್ತಿದ್ದಂತ ಒಂದು ಸಂದರ್ಭ ಇತ್ತು ಅವಾಗ.